ಗಿರ್ಜಿ ಗಿರ್ಜಿ ಅವ್ ಶಂಕರ ಬಾಯ್ ಮಾಡಕತ್ತಾನಲ್ಲ ಯಾಕ ಬಾಯ್ ಮಾಡಿದ್ರೆ ನನಗೆ ಯಾಕೆ ಕೇಳ್ತೀರಿ? ಬಾಯ್ ಮಾಡಿದವ ಅವನ್ ಕೇಳ್ರಿ. ಹಂಗಲ್ಲ ನೀ ಏನ ಅಂದೆ ಅಂತಲ್ಲ ಅವಂಗ. ನಾ ಏನಂದನ್ರಿ, ಗೌಡ್ರಿಗೆ ಕರ್ಕೊಂಡೋಗಿ ಯಾಗಳರೆ ಕುಡಿಸ್ಕೊಂಡ್ ಬಂದಿದ್ನ. ಅದಕ್ಕ ಶಾಂತಕ್ ಬೇಯತ್ತಿದ್ಲ, ಮತ್ ಹೌದಪ್ಪ ನೀ ಯಾಕೆ ಕುಡ್ಸಿದಿ ಅಂತ ಅಷ್ಟೇ ಅಂದಿದ್ನ, ಏನು ಅಂದಿಲ್ಲಪ್ಪ. ಅಷ್ಟಕ್ಕ ನಿಂತಾನ ನೋಡವ್, ನಾ ಕಟ್ಟುದಿಲ್ರಿ ನಿಮ್ಮ ಮನಿ ಅಂತೇಳಿ. ಈಗ ಅರ್ಧ ಮಾಡ್ಬಿಟ್ಟಿದ್ದೀನಿ, ಇನ್ನ ಅರ್ಧ ಯಾರಿಗೆ ಕೊಡಕ್ ಹೋಗುನು? ಯಾರು ಅವ ಮಾಡುದಿಲ್ಲನ್ನ ಬುಟ್ ಬುಟ್ಲೆ ಹೊಡೆದನ್ ಹಂಗ ಅಲ್ಲ ಮತ್ತ ಅವನ್ನ. ಯಾಕ ಏನ್ ಆಟ ಹಚ್ಚಾನ? ಅರ್ಧ ಕಟ್ಟಿ ಬಿಟ್ಟಿದ್ದನ ಮನಿ, ಇನ್ನ ಅರ್ಧ ಯಾರ ಕಡೆ ಹೋಗು ನಾವು ಕಟ್ಸಾಕ? ಅಲ್ಲ ಮೊದ್ಲು ಏನ್ ಹೇಳಿದ್ದ, ನಾ ಪೂರಾ ಕಟ್ಟಿ ಮುಗಿಸ್ತೇನೆ ಅಂತ ಹೇಳ ಲಡ್ದು ಜೋಕ್ಮಾರ್ಗ ನಾವ್ ಜವಾಬ್ದಾರಿ ವಹಿಸಿದ್ದ. ಈಗ ಅವ್ ಹೇಳ್ದಷ್ಟು ಮಾಲ್ ತರ್ಸಕೈತಿ, ಎಲ್ಲಾ ಮಾಡೈತಿ. ಈಗ ನನಗಾಗುದಿಲ್ಲ ಅಂದ್ರೆ ಬರ್ತಾನೆ ನೋಡ್ರಿ, ಅದೇನಂತ ನೋಡು. ಮತ್ ನಾನ ಬಲ್ವಂತ ಮಾಡಿ ಹಂಗಲ್ಲಪ್ಪ ಹಿಂಗ ಅಂತೇಳಿ ಎಲ್ಲ ಒತ್ತವತಿ ಹಚ್ಚಿ ಒಪ್ಪಿಸಿ ಭಾಳ ಕಾಡಿ ಬೇಡಿ ಒಪ್ಸೇನಿ. ನಿಮ್ ತಲೆ ಕೆಟ್ಟತಿ, ಅದಕ್ಕೆ ಕಾಡಿ ಬೇಡಿ ಒಪ್ಸಿರಿ. ನಾ ಆಗಿದ್ರೆ ಬೇಸಿಗೆ ಹೆಟ್ಟತಿದ್ದೆ. ಯಾಕ ಅರ್ಧಕ್ಕೆ ಏನ್ ಅನ್ಬಾರ್ದು ಅಂದತ್ ನಿನಗ. ಅವ್ರು ಮಾಡಿದ್ದಕ್ಕೆ ಹೌದನ ಒಂಥರ ಮಾತಾಡೇನಿಲ್ಲ ಅಂತಲ್ಲ. ಅದಕ್ಕೆ ನೀ ಮನಿ ಕಟ್ಟುದಿಲ್ಲ ಅಂದ್ರೆ ನೀ ಹೂ ಅಂದಲ್ಲೇ ಪಾಯ ತೋಡಿದ್ದ ಕಟ್ಟಿದ್ದ ಅರ್ಧ ಮುಗದತಿ, ಮಾಲ್ ತಂದು ಹಾಕೈತಿ. ಮತ್ತೆ ನಿನ್ ತಿಂಡಿ ಅಂತ ಕೇಳ್ತಿದ್ನಿ. ದೇವ್ರೆ, ಹಿಂಗ ಮಾಡ್ಕೊಂತ ಹೋಗ್ರಿ. ಈಗ ಆತಿಗ ಈ ನಮ್ನಿ ಕೊರೋನಾ ಬಂದ್ ಹತ್ತೈತಿ, ಏನ್ ಹಂಗ ಜನ ಒದ್ದಾಡಕತ್ತಾರ. ಎಲ್ಲಿ ಇನ್ನು ಮತ್ ಹೋದ್ಸಲ ಆದಂಗ ವರ್ಷ ಅನ್ಗಟ್ಲೆ ಲಾಕ್ಡೌನ್ ಪಕಡೌನ್ ಅಂತ ಬರ್ತತಿ. ಏನ ಹೊಟ್ಟೆ ರೂಮ್ ಅನ್ನಂಗ ಆಕೈತಿ ಲಾಕ್ಡೌನ್ ಅಂದ್ರ ಅದ್ರ ರೌನ್. ಗಿರ್ಜಿ ಏನ್ ಮಾಡತ್ತೀವ? ಏನಿಲ್ಲ ನೋಡಕಲ್ಲ, ಬಾ ಕುಂದ್ರ, ಬಾ ಚಾ ಮಾಡ್ತೀನಿ. ಅಯ್ಯೋ ಏನ್ ಚಾನ ಏನ ಬಿಡಯ್ಯವ, ಯಾ ಟಿವಿ ಹಚ್ಚಿದ್ರು ಹೊಲಸ್ ನ್ಯೂಸ್ನ್ಯಾಗ ಅದೇ. ಅಲ್ಲಿ ಅವ್ರು ಸತ್ರು ಇಲ್ಲಿ ಇವ್ರು ಸತ್ರು, ಅದೆಂತದ JN1 ಅಂತ ಬರೀ ಇದೆ ನೋಡುವ. ಹ್ಞೂನಯ್ಯವ್ವ, ಈ ಸಲ ಏನಾರು ಲಾಕ್ಡೌನ್ ಆತಂದ್ರೆ ಭಾಳ ಪಜಿತಿ ಐತಿವ. ಪಾಪ ಬಡಬಗ್ರು ದುಡ್ಕೊಂಡ್ ತಿನ್ನೋರ್ ಗತಿ ಏನಯ್ಯವ. ಹೊತ್ತೊಂಟ್ರ ಹೊರಗೆ ಹೋಗಿ ವ್ಯಾಪಾರ ಮಾಡಿದ್ರೆ ಜೀವ ನಡೀತಿರ್ತೈತಿ, ಅಂಥರದೆಲ್ಲ ಹೆಂಗಯ್ಯವ್ವ. ಹ್ಞೂನಯ್ಯವ್ವ, ನಮ್ದು ನೋಡಿದ್ರೆ ಹತ್ತಿ ಕೀಳಾಕ್ ಬಂದೈತಿ, ಕಡ್ಲಿ ಬೆಳ್ಯಾಕತ್ತೈತಿ. ಏನನ್ವ ಇದು ಹಿಂಗೆ ಹಾಕೊಂಡು ಕುಂತು, ಮಳಿ ನೋಡಿದ್ರೆ ಈ ಸಲ ಚಂದಾಗ ಆಗಿಲ್ಲ. ಗೋಧಿ ಒಂದು ಬೆಳ್ಯಾಕತ್ತೈತಿ, ಏನು ಮಾಡ್ಬೇಕನ್ನೋದು ಗೊತ್ತಾಗಲ್ತವ ಇವತ್ತಾಗ. ಹ್ಞೂನ ಒಬ್ಬೊಬ್ಬರದು ಒಂದೊಂಥರ. ಈ ಸಲ ಅದಕ್ಕೆ ನಾನು ತೀರ್ಮಾನ ಮಾಡ್ಬಿಟ್ಟೇನಿ, ಮೊದಲ ಎಲ್ಲ ವ್ಯವಸ್ಥೆ ಮಾಡಿ ಇಟ್ಕೊಂಡ್ಬಿಡ್ಬೇಕ ಮನ್ಯಾಗ. ಹೌದೌದ್ರಿ, ನಾನು ಶಾಂತಕರ ಈ ಸಲ ಎಲ್ಲಾ ಮನಿ ಒಳಗ ಬಂದೋಬಸ್ತ್ ಮಾಡಿ ಇಟ್ಬಿಡ್ತೇನೆ ನೋಡ್ರಿ ಲಾಕ್ಡೌನ್ಗಿಂತ ಮುಂಚೆ. ಚಲೋ ತೀರ್ಮಾನ ತಗೊಂಡಿರಿ ಮಲ್ಲೇಶ್ ಅಣ್ಣಾರ. ಸಂತಿ ತರಿಸಿ ಹಾಕೊಂಡ್ಬಿಡ್ರಿ, ಒಂದ್ 2 ತಿಂಗಳಿಗೆ ಬೇಕಾಗುವಷ್ಟು. ಸಂತೆ ಅಲ್ರಿ ಬಾಟ್ಲಿ. ಹೋದ್ಸಲ ಇದಕ್ಕಿದ್ದಂಗ ಲಾಕ್ಡೌನ್ ಮಾಡಿ ಕುಡ್ಕ್ರಿ ನಮ್ ನೀವು ಒದ್ದಾಡ್ಯಾರ. ಇದು ಸ್ಯಾನಿಟೈಸರ್ ಕುಡ್ಸತ್ತಾವು ಗೊತ್ತನ್ರಿ. ಅದಕ್ಕೆ ನಮ್ಗೆ ಎಲ್ಲಾರ್ಕಿಂತ ಕುಡುಕರಿಗೆ ಭಾಳ ಅನ್ಯಾಯ ಆಗಿದ್ರಿ ಹೋದ್ಸಲ. ಇವೇನು ತಿನ್ನಕ್ಕೆ ಕೂಳಂತೂ ಇದ್ದೇ ಇತ್ತು, ಕಾಯಿಪಲ್ಲೆ ಮಾರ್ತಿದ್ರು, ಸೊಪ್ಪು ಮಾರ್ತಿದ್ರು. ತಿನ್ನುವ ಐಟಮಿಗೆ ಬೆಳಗ್ಗೆ 1 ತಾಸು ಅಂತ ಅವಕಾಶ ಇತ್ತು. ಕುಡಿಯಾಕ ಮಾತ್ರ ಬಾರಿಗೆ 1 ತಾಸು ಬಿಡ್ಬೇಕಿತ್ತು. ಒಟ್ಟೊಟ್ಟ ಬಿಟ್ಟಿಲ್ರಿ ಗೊತ್ತನ್ರಿ. ಅಯ್ಯೋ ಅದ್ರ ಪಜಿತಿ ಏನು ಕೇಳ್ತೀರಿ, ಅಂತ ಕರಾಳ ದಿನಗಳನ್ನ ಮತ್ತೆ ನೆನಪು ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ನಾವಂತರು. ಅದಕ್ಕೆ ಈ ಸಲ ಮೊದಲಿರ್ತ 8 ಬಾಟ್ಲಿ ತಂದು ಇಟ್ಬಿಡ್ತೇನೆ. ನಾವು ಇಟ್ಟಿಟ್ಟು ಕುಡಿಯೋದಲ್ಲ, 8 ದಿನ 8 ಬಾಟ್ಲಿ ಅಕ್ಕ ಒಂದಿಸ್ತಿನ ಅಂದ್ರೆ. ಅದಕ್ಕೆ ಅವ್ನು ಮುಟ್ಟಂಗಿಲ್ರಿ, ತಂದು ಇಟ್ಬಿಡ್ತೇನೆ. ಹೊರಗೆ ಹೋಗಿಗೆ ಕುಡಿತಿರ್ತೇವೆ. ಗಡಗ್ನ ಲಾಕ್ಡೌನ್ ಆತು, ಏನು ಟೆನ್ಷನ್ ಇಲ್ಲ, ಮನೆಯಾಗಿರ್ತತಿ. ಹೌದಿಲ್ರಿ ಶಾಂತಕರ? ನನ್ನ ಐಡಿರೇ ಬರಬರಿ ಐತಿಲ್ರಿ. ನಾನು ರೇಷನ್ ಬಗ್ಗೆ ಮಾತಾಡ್ತಾರಂತ, ನಾ ಅಂದ್ರೆ ಇದು ಕುಡ್ದು ತುರೇಡಿ ಶಟಿ ಬಗ್ಗೆ ಮಾತಾಡ್ತಿದ್ದೆ. ಶಾಂತಕ್ ಅಂತೇಳಿ ಗೌಡ್ರಿಗೆ ಕಿಡ್ನಿ ಕೊಟ್ಟಾಳ. ನಾ ಕಿಡ್ನಿ ಕೊಡಕ್ಕೆಲ್ಲ ಇರು ಕಿಡ್ನಿನೂ ಕಸ್ಕೊಂಡು ಕಳಿಸ್ತೇನೆ. ಮತ್ತೆ ಹಂಗ ಅಲ್ಲ, ಮತ್ತೆ ಏನೋ ಎಗ್ಳರೆ ಕುಡ್ದು ಕಿಡ್ನಿ ಪೇಲ್ ಮಾಡ್ಕೊಂಡ್ರೆ ನನಗೆ ಸಂಬಂಧ ಇಲ್ಲ. ಮತ್ತೆ ನಾ ಹೇಳಕತ್ತೇನೆ ನೋಡ್ರಿ, ಏನ್ ಆಟ ಹಚ್ಚಿರನ? ಕಿಡ್ನಿ ಅಂತ ಕಿಡ್ನಿ ಇವೆಲ್ಲ ಪೇಲ್ ಮಾಡ್ಕೊಂಡು ನಿಂತ್ರಿ ನಮ್ನಿ ಎಗ್ಳರೆ ಕುಡ್ದು. ಮತ್ತೆ ಹೇಳಕತ್ತೇನೆ ಕೇಳ, ಬಾಟ್ಲಿ ಗಿಟ್ಲಿ ತಂದು ಮನ್ಯಾಗ ಇಟ್ರಿ ನೋಡ್. ಮತ್ತೆ ವಯಸ್ಸಿನ ಹುಡುಗದನ, ಅವ್ನ ಮುಂದೆ ಎಷ್ಟು ಗಂಭೀರವಾಗಿರ್ಬೇಕು ನೀವು ಅಟ್ಟೆ. ಅಯ್ಯೋಯ್ಯೋ, ಕೊಡೋದಿಲ್ಲ ಅಂದ್ರೆ ಬಿಡೋರು ಯಾರು? ಕೈಯಾಗಿ ಹರ್ಕೊಂಡು ನಾನು ಹೊಟ್ಟೆ ಇಟ್ಕೊಂತೇನೆ ಕಿಡ್ನಿನ. ಮಲ್ಲೇಶಣ್ಣ ಬಿಡ್ರಿ ಪೈ, ಕುಡಿದಷ್ಟು ಚಲೋ ಅಲ್ಲ ಬಿಡ್ರಿ ಆರೋಗ್ಯಕ್ಕೆ. ಯಾಕದನ್ನ ಮಾಡ್ತೀರೇನಪ್ಪ ನೀವು? ಅತ್ತಾಗ ಏನ್ ಮನಿ ಮತ್ತೆ ಅಂತ ತೊಳ್ಕೊಂಡು ಹೋಗ್ತಾವ, ಅದಕ್ಕೆ ಯಾರೇನು ಉದ್ಧಾರ ಕರನ್ರಿ ಅದಕ್ಕೆ? ಅದರಿಂದ ಏನ್ ಒಳ್ಳೇದಕ್ಕತ್ರಿ ಹೇಳ್ರಿ? ಸುಮ್ಮನೆ ರೊಕ್ಕ ಹಾಳ. ತಿಂಗಳಕ್ಕೆ ಒಂದೊಂದು ಸೀರೆ ತೊಗೊಂಬರ್ತಾಳ್ರಿ, ಅವಾಗ ರೊಕ್ಕ ಹಾಳಾಗುದಿಲ್ಲನ್ರಿ? ನಾವು 100-200 ರೂಪಾಯಿ ಕುಡಿದ್ರೆ ರೊಕ್ಕ ಹಾಳಾಗ್ಬಿಡ್ತತ್ ನಿಮ್ಗೆ. ಆಮ್ಯಾಗ ವರ್ಷದಾಗ 1 ತೊಲಿ ಬಂಗಾರ ಅದು ಇದು ತಗೋತಿರ್ತೀರಿ ನೀವು ಹೆಣ್ಮಕ್ಳು, ಅವಾಗ ರೊಕ್ಕ ಹಾಳಾಗುದಿಲ್ಲನ್ರಿ? ಏನ್ ಮಾತಂತ ಮಾತಾಡ್ತಿರ್ರಿ ಮಲ್ಲೇಶಣ್ಣರ? ಪಿನಲಕ್ಕೆ ತೊಳ್ಕೊರ ನಿಂಬಾಯಿನ. ಅಲ್ಲ, ಬಂಗಾರ ಬೆಳ್ಳಿ ತಗೊಂಡ್ರೆ ಕಷ್ಟ ಕಾಲಕ್ಕೆ ಉಪಯೋಗ ಆಕ್ಕವು, ಅದರಿಂದ ಆರೋಗ್ಯನ ಹಾಳಾಗುದಿಲ್ರಿ. ಸೀರೆ ತಗೊಂಡ್ರೆ ಚಂದ ಕಾಣ್ತೇವಿ, ಉಡ್ತೇವಿ, 4 ಮಂದಿಯಾಗ ಅಡ್ಡಾಡ್ತೇವಿ. ಅದರಿಂದನೂ ಆರೋಗ್ಯನ ಹಾಳಾಗುದಿಲ್ಲ. ನಿಮ್ಗೆ ಗೊತ್ತೈತಿ, ಸೀರೆನೂ ಒತ್ತಿ ಇಟ್ಕೋತಾರ, ಕೊಟ್ರ ಹಾಕಿದ್ರ ತಗೋತಾರ. ನಿಮ್ ಸೇರೆದ ಬಟ್ಲಿ ಅಂಗಡಿಯಾಗ ಹಾಕಕ್ ಹೋಗ್ಕಿರಿ, ಗುಜರಿಯಾಗ ಅದ 10 ರೂಪಾಯಿ 5 ರೂಪಾಯಿ ಬಾಟ್ಲಿ ತಗೋತಾರ ನೋಡ್ರಿ. ಜೊತೆಗೆ ಆರೋಗ್ಯನೂ ಹಾಳ ಹಂಪಿ ಗೂಡಿ ಹೋಗತಿ. ಹೇಳಿದ್ರೆ ಮತ್ತೆ ತಮಗ ಅಡ್ಡ ಮಾತಾಡ್ತಿರಪ್ಪ. ಮಕ್ಕಳು ಸಾಲಿ ಫೀಸ್ ಗೀಜ್ ಕಟ್ಟೋದು ಬಂದಾಗ ಏನಾರ ಗಣ ಮಕ್ಕಳಿಗೆ ಮನ್ಯಾಗ ದುಡಿ ಗಣ ಮಕ್ಕಳಿಗೆ ಆರಾಮಿಲ್ಲ ಅಂದ್ರೆ ಸಂಘ ಪಂಗ ಕಟ್ಟೋದಿದ್ರ, ಮದ್ವಿ ಮಠ ಮಾಡೋದಿದ್ರ, ಮನಿ ಏನಾರ ಕೆಲಸ ಇದ್ರ ಹೆಣ್ಮಕ್ಳಿಗೆ ನೀವು ಬಂಗಾರ ಕೊಡ್ಸಿರ್ತೀರಲ್ಲ, ಆ ಬಂಗಾರ ಅವ್ರೇನು ಮುಚ್ಚಿಟ್ಕೊಳ್ಳೋದಿಲ್ಲ. ಆ ಟೈಮ್ನಾಗ ಅವ್ನು ಒತ್ತಿ ಇಡ್ತಾರ. ಅದ ರೊಕ್ಕ ತಗೊಂಡು ಮನಿ ಸಮಸ್ಯೆ ಬಗೆಹರಿಸ್ತಾರ, ಮಕ್ಕಳು ಸಾಲಿ ಫೀಸ್ ಕಟ್ತಾರ. ಎದೆದಕ್ಕೆ ಉಪಯೋಗ ಆಗುದಿಲ್ಲ ಹೇಳ್ರಿ? ನೀವ ನೋಡುನು. ಮಠ ಹಾಕೋತಾರ, ಕಷ್ಟ ಬಂದಾಗ ಒತ್ತಿ ಇಡ್ತಾರ, ಮತ್ತೆ ಬಿಡಿಸ್ತಾರ, ಮತ್ತೆ ಹಾಕೋತಾರ. ಅದೆಲ್ಲ ಇವಕ್ಕೆಲ್ ಗೊತ್ತಾಗಬೇಕು? ಮಕ್ ಸಾಮ್ರಾಣಿ ತೆಲಿಗೆ.
ಏನದ ಅನ್ಕೋರ ಮರ ತಗ ಸುಮ್ಮನಿರು. ನಂದು ಕೆಲಸ ಐತಿ, ನಾನು ಜಗದ ಮೇಲೆ ಹೋಗ್ಬರ್ತೀನಿ. ಅವ ಶಂಕರಣ್ಣ ಏನು ಮಾತು ಕೆಲಸ ಮಾಡ್ಸಾಕತ್ತಾನೋ ಏನು ಮಾರಿ ತಿರ್ಕೊಂಡು ನಿಂತ ನಾನು ನೋಡ್ತೀನಿ. ಮಾರಿ ತಿರ್ಕೊಂಡು ನಿಂತಂದ್ರೆ ನನಗೆ ಫೋನ್ ಹಚ್ಚಿರಿ ಬರ್ತಾನಿ. ಶಾಂತಕ ಕುಂದ್ರಿ ಚಾ ತರ್ತೀನಿ. ಏನು ಜಗಳ ಆತನ ಶಾಂತಕ? ಜಗಳ ಅನ್ನಕೇನ್ ಬಿಡ, ನನ್ನ ಗಂಡ ಕರ್ಕೊಂಡೋಗಿ ಕುಡ್ಸೈತ್ ನೋಡಿ ಅದ್ರ ಮಸಡ್ಯಾಗ ನಮ್ಮ ದರಿಲಿ. ಅದಕ್ಕೆ ಹಂಗೆ ಮಾಡ್ಬೇಡಪ್ಪ ಅಂತ ಹೇಳಿದ್ರ ಒಳ್ಳೊಳ್ಳೆ ನನಗೆ ವಾದಿಸ್ತಾನ. ಮಸಡ್ಯಾಗ ನಮ್ಮ ದರಿಲಿವಾ ಇವಕ್ಕೆ ಮಣ್ಣಾಗಿಟ್ಟು ಮರು ಮಾಡ್ಲಿ. ಅಲ್ಲ ಇವು ಮನಿಗೆ ಒಂದು ಕಿಲೋ ಅಕ್ಕಿ ಕೊಡ್ಸೋ ಕಿಮ್ಮತ್ತಿರೋದಿಲ್ಲ ಇವು ಹಾಟೆಗಳಿಗೆ ಕರ್ಕೊಂಡೋಗಿ ಕುಡಿಸ್ತಾವ ನೋಡಿ ಇವು ಜೋಕ್ಮಾರ್ನಂತಾವು. ಸಾಕಾಗೈತೆ ಏನ್ ಮಾಡ್ಬೇಕು. ಗಾಡಿ ಏನೋ ಚಂದ ಐತಿ, ಮೊಬೈಲ್ ಬೇರೆ ತಗೊಂಡಾನ. ಅವ ಎಷ್ಟ್ ಮಸ್ತ್ ಐತಿ ಗಾಡಿ, ನಿಂಗೆ ಇಷ್ಟ ಆತಾ? ಅಯ್ಯೋ ಇಷ್ಟ ಆತಂತ ಕೇಳ್ತಿಯಲ್ ಬೇವ, ನಂಗೆ ಜಗ್ಗ ಇಷ್ಟ ಆಗೈತಿ. ಯವ್ವ ಒಂದ್ 2 ರೌಂಡ್ ತಗೊಂಡು ಹೋಗ್ಬರ್ತಂತೆ, ನಂಗೆ ಜಗ್ಗ ಖುಷಿ ಆಗತ್ತೈತಿ. ಅಲ್ಲ ಬೇಡ, ಅಲ್ಲ ನೀನು ಪೂರ ಕಲ್ತಿಲ್ಲ ಬಿಟ್ಟಿಲ್ಲ, ಯಾಕೆ ಬೇಕಲ್ಲ ಅದು? ಏ ದೊಡ್ಡ ಏನು ಇದು ಅಲ್ಲ, ನೀನು ಸೈಕಲ್ ಕೊಡ್ಸೋದು ಬಿಟ್ಟು ಗಿರ್ಜಿ ಅವ್ನಿಗೆ ಇದಕ್ಕೆ ಸ್ಕೂಟಿ ಕೊಡ್ಸಿದಿ. ಹೋಲ್ ಬಿಡ ಶಾಂತಕ್ಕ, ನನ್ನ ಮಗ ಏನು ಇಷ್ಟಪಟ್ಟಿದ್ದ ಹೆಚ್ಚು ಬಂತವ, ಕೊಡಿಸಿದ್ರೆ ಏನಾಯ್ತು, ಸುಮ್ಮನೆ ನಿಂಗೆ ಗೊತ್ತಾಗೋದಿಲ್ಲ. ಮಸ್ತ್ ಐತಲ್ಲ ಗಾಡಿ, ಒಂದ್ ರೌಂಡ್ ಹೋಗ್ಬರ್ಲ, ನಂಗೆ ಬರ್ತೈತೆ ಹೊಡ್ಯಾಕ. ಅಲ್ಲ ನೋಡು, ಹೊಡ್ಯಾಕ್ ಬಂದ್ರ ತಗೊಂಡು ಹೋಗು, ಇಳ್ಕೊಂಡ್ ತಗೊಂಡು ಹೋಗ್ಬೇಡ ಮತ್ತೆ. ಇಲ್ಲಿ ಬೇ ನಂಗೆ ಹೊಡ್ಯಾಕ್ ಬರ್ತೈತಿ ನೋಡು, ನಾ ಹೇಳಾಕತ್ತೀನಿ. ಈಗ ಸದ್ಯ ಬ್ಯಾಡ ತಡಿ ಹಂಗಾರ. ನೀನು ಇದು ರಜೆ ಗೀಜೆ ಕೊಟ್ಟಿರ್ತಾರಲ್ಲ ಅವಾಗ ಕಲಿತೀಯಲ್ಲ ಚಂದಾಗಿ, ಇನ್ನೊಂದ್ಸಲ ನನ್ನ ಮುಂದೆ ಇಲ್ಲೇ ಹೊಡೆದು ತೋರಿಸಿ ಅವಾಗ ಕೊಡ್ತೀನಿ. ಗಾಡಿ ಕೊಡ್ಸಿ ಅದನ್ನ ಹೊಡ್ಯಾಕ್ ಕೊಡಲ್ಲ ಅಂದ್ರೆ ಏನದು? ಗಾಡಿ ಕೊಡ್ಸಿ ಹೊಡ್ಯಾಕ್ ಕೊಡಲ್ಲನ? ಹಂಗಲ್ಲಲ್ಲ, ನಿನ್ ಕಾಲ್ ನಿಲುಕ್ತತೆ ಇಲ್ಲ ಯಾರಿಗ್ ಗೊತ್ತು? ಕಾಲು ನಿಲುಕ್ತತಿ, ಕೈ ನಿಲುಕ್ತತಿ, ಎಲ್ಲ ನಿಲುಕ್ತತಿ. ಮೊಬೈಲ್ ಎಲ್ಲಿಟ್ಟಿ? ಮೊಬೈಲ್ ಕೊಡ್ಸಿ ಅನ್ಲೇ ಗಿರ್ಜಿ. ನಾ ಶಾಂತಕ್ಕ ಬಾಳ ಅವತ್ತವತ್ತಿ ಹೆಚ್ಚು ಕೇಳಾಕತ್ನ ಅದಕ್ಕ ಕೊಡ್ಸಿದೆ. ಹುಡುಗನ್ ಹಾಳ ಮಾಡ್ಬೇಕು ನೀನ ನೋಡ್ಲೆ. ಅದೇ ಕಾಳಕನ್ ಶಾಂತಕ್ಕ, ಹುಡುಗಿ ಕಾಳಕನ್ ಹೇಳ. ಸುಮ್ಮನಿರವ ನೀನೋ ಬೇಕತ್ತಾಗ. ಮಕ್ಳು ಕೇಳಿದ್ದನ್ ಕೊಡ್ಸಿದ್ರೆ ಖುಷಿ ಆಕತ್ತ ಅವಕ್ಕೂ. ಹಂಗಲ್ಲೇ ಕೊಡ್ಸದ್ ತಪ್ಪಲ್ಲ, ಮಕ್ಕಳಿಗೆ ಕಷ್ಟ ಸುಖ ಎಲ್ಲ ತಿಳಿಬೇಕು. ಹಿಂಗ ಆಯ್ತಾ ನೀ ಎಲ್ಲ ಅದನ್ನ ಕೇಳತ್ಲೆ ಅದು ಇದನ್ನ ಕೇಳತ್ಲೆ ಇದು ಕೊಡ್ಸಿದಂದ್ರ ಅವರಿಗೆ ವಸ್ತುಗಳ ಬೆಲೆನೂ ತಿಳಿಯಂಗಿಲ್ಲ. ನಾವು ಓದ್ಬೇಕು ದುಡ್ದು ನಾ ಏನಾರ ಒಂದ್ ಮಾಡ್ಬೇಕು ಅನ್ನೋದು ಅವಕ್ಕೆ ಬರೋದಿನೇ ಇಲ್ಲ ತಲೆಯಾಗ. ಕೊಡಿಸ್ಲಿಲ್ಲ ಅಂದ್ರೆ ಬರ್ತತನ? ಹೌದು, ಹಂಗಂತೇಳಿ ನಿನ್ಗೇನು ಎಲ್ಲ ಕೊಡಿಸ್ಬೇಡ ಅನ್ನಂಗಿಲ್ಲ. ಇಂಥವು ದೊಡ್ಡ ದೊಡ್ಡ ಐಟಮ್ನ ನೀ ಏನು ಮಾಡ್ಬೇಕು, ನನ್ನ ಕಡೆ ಇಲ್ಲಪ್ಪ ನಾ ಕೊಡ್ಸಕ್ಕ ಹಂಗಿಲ್ಲ, ದುಡ್ದು ನೀ ತಗೋ ಮಗನ ಅನ್ಬೇಕು. ಅವಾಗ ಅವ್ರಿಗೆ ದುಡಿಬೇಕು, ನಾ ತಗೋಬೇಕು, ನಾನಾಗೆ ದುಡ್ಡು ತಗೋಬೇಕು, ಎಲ್ಲ ಅವಕ್ಕೆ ಹಂಬಲ ಇರ್ತೈತಿ. ನೀ ಈ ನಮ್ಮನೆ ಕೊಡ್ಸಿದ್ರೆ ಮೊಬೈಲ್ ಹಿಡ್ಕೊಂಡು 24 ಗಂಟೆ ಒತ್ತಕ್ಕೊಂತ ತಿಕ್ಕೊಂತ ಗಾಡಿ ಹಿಡ್ಕೊಂಡು ಅತ್ತಾಗಿತ್ತ ಓಡಿಸ್ಕೊಂತ ಮುಗಿದೋತು, ನೀವು ಓದ್ದಂಗಾತು. ಹಂಗೆ ನಾ ಹಂಗಿಲ್ಲ ಶಾಂತಕ್ಕ, ಬೇಕಾದ್ರೆ ನೋಡ್ತೀರಿ ನನ್ನ ಮಗ ಈ ಸಲ ಫಸ್ಟ್ ಕ್ಲಾಸ್ ಬರ್ತಾನೆ. ಹೌದವ, ಈ ಸಲ ನಾ ಶಾಲೆಗೆ ಫಸ್ಟ್ ಕ್ಲಾಸ್ ಬರ್ತೇನೆ, ನೋಡ್ತೀರಿ. ನನ್ನ ಮಗ ಅಂದ್ರೆ ಮಗ, ಬಂಗಾರದಂತ ಮಗ. ಅವ ಹೆಂಗಿದ್ರೆ ಈಗ ಇಬ್ರು ತಮ್ಮಂದು ತಂಗಿದ ಸಾಲಿ ಬಿಡೋ ಟೈಮ್ ನಾ ಕರ್ಕೊಂಡ್ಬಂದ್ಬಿಡ್ತೇನೆ ಗಾಡಿ ಒಳಗೆ ಅವ್ರನ್ನ. ಬೋರ್ಡ್ ತಗೊಂತೇನೆ ಹಂಗಲ್ಲ ಮತ್ತೆ ತಾವೊಬ್ಬ ಹೊಡಿದಂದ್ರೆ ಮತ್ತೆ ಅವ್ರನ್ನ ಕರ್ಕೊಂಡ್ಬರ್ತಾರಂತ. ಅದೆಲ್ಲ ಮಾಡಕ್ ಹೋಗ್ಬೇಡ, ನೀ ಒಬ್ಬನ ಒಂದು ರೌಂಡ್ ಹೋಗಿ ಬಂದಿಡು. ಆಯ್ತು. ಯಪ್ಪ ಅವು ಇನ್ನೂ ಬರ್ಲಿಲ್ಲಲ್ಲ? ಅದು ಏನಿಲ್ಲ, ನಿಮ್ಮ ಅಮ್ಮಗೆ ಆರಾಮಿಲ್ಲ ಅಂತಲ್ಲೇ ಗುಂಡಮ್ಮಗೆ, ಅದಕ್ಕೆ ದವಾಖಾನೆ ತೋರ್ಸಕ್ಕೆ ಹೋಗ್ಯಾರ. ಏನೋ ಭಾಳ ಆರಾಮಿಲ್ಲ ಅಂತ ಅಡ್ಮಿಟ್ ಮಾಡ್ಬೇಕಂದಾರಂತ ಡಾಕ್ಟರ್. ಹೌದಾ, ಏನಾಗೈತಂತಪ್ಪ? ಆರಾಮದಾರಂತನೇ ಇಲ್ಲಂತ. ಛೇ ಪಾಪ, ಒಳ್ಳೆ ಹೆಣ್ಮಗಳು ಹಂಗಾಗಬಾರ್ದ ಏನು. ಏನಿಲ್ಲವ, ವಯಸ್ಸಾಗೈತಲ್ಲ, ಏನು ಬರ್ತಾರೆ ಅನ್ನ ಇವತ್ತು ಅವರು ನಾಳೆ ನಾವು ಅಷ್ಟೇ. ಬಿಡಪ್ಪ ನೀ ಹಂಗೆಲ್ಲ ಮಾತಾಡ್ಬೇಡ. ಈಗ ಹೆಂಗ ನಾನು ಬರ್ಲಪ್ಪ ಹಂಗಾರ ನೋಡ್ಕೊಂಬರಾಕ? ಬೇಡ ಮತ್ತು ನೀ ಯಾಕೆ ಬರ್ತೀವ? ಮೊದಲು ಎಲ್ಲ ಕಡೆ ಕೊರೋನಾ ಹೆಚ್ಚಾಗಿ ತೆಲಿಚಿಟ್ಟು ಅಂದತಿ ಎಲ್ಲಾರ್ದು. ಮತ್ತು ನೀ ಬಂದು ಕಾಸ್ಲಿ ನಾನು ನಿನ್ನ ಹಿಂದಿಂದ ಗಂಡು ಬೆನ್ನತ್ತಿ ಯಾಕೆ ಬೇಕು? ಅಲ್ಲೇನು 1-2 ಥರ ಮಂದಿ ಬಂದಿರ್ತಾರ, 16 ಮಂದಿ ರೋಗಿಗಳು ಬಂದಿರ್ತಾರೆ ಪಾಪ. ಯಾರ್ದು ಹೆಂಗಿರ್ತೈತೋ ಏನೋ ಎತ್ತೋ, ಯಾಕೆ ಬೇಕು? ನಮ್ಮ ಕರ್ಮಕ್ಕೆ ಯಾವ್ದಾರ ಒಂದು ಅಟಗಾಯಿಸ್ತು ಆಮೇಲೆ ಅನ್ಭವಿಸೋದು ಹೇಳೋದನ್ನು. ಬೇಡ, ಈ ರಾಡಿನೇ ಬೇಡ. ನೀ ಏನು ಬರಕ್ಕೆ ಹೋಗ್ಬೇಡ, ನಾನು ನಿಮ್ಮವ್ವ ಹೋಗಿ ಬರ್ತೀವಿ. ನಾವೇನು ಮಾಡ್ತೀವಿ ನೋಡಿದ್ರೆ ಬಡ KMC ಇಂದಾನ ಇತ್ತಾಗ ಬಸ್ ಹತ್ತಿ ಬಿಡ್ತೀವಂತ. ಇಲ್ಲಿಕಂದ್ರೆ ನಾವು ಇವತ್ತು ಬರೋದನ್ನೇ ಇಲ್ಲ, ನಮ್ಮ ಮನೆಗೆ ಹೋಗಿ KMC ಹೋಗಿ ಅಲ್ಲೇ ಜಳಕ ಪಳಕ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಇತ್ತ ಬಂದ್ಬಿಡ್ತೀವಿ. ಯಾಕಂದ್ರೆ KMCಗೆ 16 ಮಂದಿ ಬರೋರು. ಮತ್ತು ಇನ್ನೊಂದಾಗಡೆ ನಾವು ಅಲ್ಲಿದೊಂದು ರೋಗ ತಂದು ನಿಮಗೆ ಹಚ್ಚೋದಾದಿತ್ತು ಬಾಳೆ. ಇಲ್ಲಪ್ಪ ಅಷ್ಟೇನು ತೀರ ಇಲ್ಲ, ಇನ್ನು ಈಗ ಇದಾಗ್ತಾ ಇತ್ತು ಅಷ್ಟೇ, ಹಂಗೆಲ್ಲ ಏನಿಲ್ಲ. ಹುಷಾರಿ, ಅಲ್ಲಲ್ಲೇ ಕೈ ಆಡ್ಸಕ್ಕೆ ಹೋಗ್ಬೇಡ್ರಿ, ಅಲ್ಲಲ್ಲೇ ಮುಟ್ಬೇಡ್ರಿ. ಮಾಸ್ಕ್ ಹಾಕೊಂಡು ಹೋಗ್ರಿಪ್ಪ. ಮಾಸ್ಕ್ ಅದಾವನೇ ಇಲ್ಲ ಏನು ದಾರ್ಯಾಗ ಒಂದೆರಡು ತೊಗೊಂಡು ಹೋಗ್ಬಿಡ. ಅವಾಗೂ ಹೇಳು ಸೆರಗ್ ಮುಚ್ಕೊಳಕ್ಕ, ಅದಿಲ್ಲಂದ್ರು ಮಾಸ್ಕಿನ ಮೇಲೆ ಮತ್ತೆ ಏನು. ಆಮೇಲೆ ಅಲ್ಲಲ್ಲೇ ಕೈ ಆಡಿಸ್ಬೇಡ್ರಿ. ಆ ಸ್ಯಾನಿಟೈಸರ್ ಒಂದು ಏನು 10-20 ರೂಪಾಯಿ ಕೊಟ್ಟರೆ ಸಿಗ್ತೈತಪ್ಪ, ಒಂದು ತೊಗೊಂಡು ಜೇಬ್ನ ಇಟ್ಕೊಂಡೇ ಬಿಡಿ. ಅದನ್ನ ಆಗಾಗ ಕೈ ಆಡಿಸ್ತಾನೆ ಇರ್ರಿ ಅದಕ್ಕೆ ಏನು. ಯಾಕಂದ್ರೆ ನಮ್ಮ ಒಬ್ಬರು ಜೀವ ಇರೋದಿಲ್ಲ ಇದ್ರೊಳಗೆ. ನಾವು ಮತ್ತು ನಮ್ಮ ಮನ್ಯಾನವ್ರಿಗೆ, ನಮ್ಮ ಮಕ್ಕಳುಗಳಿಗೆ, ನಮ್ಮ ಮನ್ಯಾನವ್ರಿಗೆ ನಾವು ನಮ್ಮಿಂದ ನಮ್ಗೆ ಅವ್ರಿಗೆ ತೊಂದರೆ ಆಗೋದು ಬೇಡಪ್ಪ. ಅದಕ್ಕೆ ಹ್ಞೂನಮ್ಮ ಆಯ್ತು. ನಾ ಹಂಗಾರೆ ಹೋಗ್ಬರ್ಲಿ ಹಂಗಾರೆ? ಅಮ್ಮ ಕೇಳಿನಂತ ಹೇಳಪ್ಪ, ಮತ್ತು ನಾ ಬರ್ಬೇಕಂದ್ರೆ ಬೇಡ ಅನ್ನಕತ್ತಿ. ಅಮ್ಮ ಕೇಳಿನಂತ ಹೇಳು. ನಾ ಹೇಳ್ತಂತ ಮಗಳ, ನೀವು ಹೋಗುವ, ನೀವು ಹೋಗಿ ಮಕ್ಕೋ ಒಂದಿಟ್ಟು.
ಅಲ್ಪ ಎಷ್ಟಂತ ಮಕ್ಕಳು ನಿದ್ದಿ ಅಂದ್ರೆ ಬರ್ಬೇಕಲ್ಲ ನಿದ್ದಿ ಮತ್ತು ರಾತ್ರಿ ಇವ ನಮ್ನಿ ದೇವ್ಗದ ಎದ್ದು ಕುಂದ್ರದು ಅದ್ರ ಅವ್ನು ಸಾಕಾಗೈತೆ ನೋಡಪ್ಪ ನನಗಂತೂ ಅತ್ತಾಗ ಅಲ್ಲಿ ಕುಂತು ಇಲ್ಲಿ ಕುಂತ ನಡ ಹೊಡೀತೆ ತಂದಳತಿ ಎಲ್ಲಿ ಕುಂತ್ರು ಸಮಾಧಾನ ಆಗೋದಿಲ್ಲ ಅತ್ತಾಗ ಅದ್ರಾಗ ಅವು ಹೋಗ್ಬೇಡ ಅಂದೆ ಅದೊಂದು ಮನೆ ಸ್ವಚ್ಛ ಮಾಡ್ತೇನೆ ಅಂತ ನೆವ ಮಾಡ್ಕೊಂಡು ಆಯ್ಕೆ ಹೋಲ್ ಹೋದಕ್ಕೆ 4 ದಿನ ಆತಿತ್ತ ಮಟ್ಟ ಈ ಹೊತ್ತಿನ ಮಟ್ಟ ಬರುವಳ್ಳ ಈಗ ಮನೆ ಸ್ವಚ್ಛ ಮಾಡೋದತ್ತಿ ಈಗ ಅಮ್ಮಗ ಆರಾಮಿಲ್ಲ ಅಂತ ಸುದ್ದಿ ಬಂದತಿ ಏನಪ್ಪ ಒಟ್ಟ ಆಯ್ತು ನಾ ಹೋಗಿ ಬರ್ತೇನೆ. ನಿನ್ನ ಗಣ್ಣು ಇಲ್ಲಲ್ಲೇವ ಮನ್ಯಾಗ ಈಗ ಹೆಂಗೆ ಬಿಟ್ಟು ಹೋಗುದು ನಿನ್ನ? ಇಲ್ಲಿ ಹೆದ್ರಕ್ಕೆ ಏನೈತಪ್ಪ ನೀ ಏನು ತಲೆ ಕೆಡ್ಸ್ಕೊಬೇಡ ನಾ ಇರ್ತೇನೆ ತಗೋ ನೀ ಹೋಗ್ಬಾ ಇರ್ತಿಯಲ್ಲ ನೀರು ಪಾರು ಬಿದ್ದಿರ್ತಾವ ನಿಮ್ಮ ಮೊದ್ಲ ಕಲ್ಲ ನಾವು ನುಣು ಅಂತ ಒಂದು ಅಳತಿ ಕಾಲ್ಗಿಲ್ ಜರ್ದಿತ್ತು. ಹುಷಾರಿಯವ ಮಗಳ ಇಲ್ತಪ್ಪ ಬಾಗ್ಲ ಹಾಕೋ ಮಗಳ. ಮತ್ತೆ ಯಾವ ಬಂದು ಬಡ್ದು ಗಿಡದಾವು ಹ್ಞೂಪ್ಪ ಅಕ್ಕನ ಮುಂದೆ ಹೋಗಿ ಹೇಳಿರಿನ ಗೌಡ್ರು ನಾವ ಕರ್ಕೊಂಡು ಹೋಗ್ಯಾವ ಅಂತೇಳಿ. ಇಲ್ಲ ಮರಯ್ಯ ನಾವ್ ಯಾಕೆ ಹೇಳಕ್ ಹೋಗೋಣ? ನಮ್ಗೇನು ಹರ್ಕತ್ ಬಿದ್ದೈತೆ ಮಾಡಾಕೇನು ಹೊರೆ ಬದುಕಿಲ್ಲನ? ಅಲ್ಲಿಂದ ಇಲ್ಲಿಗೆ ಹೇಳೋದು ಇಲ್ಲಿಂದ ಅಲ್ಲಿಗೆ ಹೇಳೋದು ಇದೇನು ಕೆಲಸ? ಇಲ್ಲಪ್ಪ ನಾವೇನು ಹೇಳಕ್ ಹೋಗಿಲ್ಲ ನೋಡ್ತಮ್ಮ. ನೀವು ಹೇಳಾರ್ದ ಹೆಂಗೆ ಗೊತ್ತಾಕತ್ಲೆ? ನಾನ ಹೇಳ್ದವ. ಏನ್ರಿ ಗೌಡ್ರ ನೀವ್ ಯಾಕೆ ಹೇಳಿದ್ರಿ? ಇದೇನ್ಲಿ ಗೌಡ್ರು ನಾನ ಹೇಳಿದ್ದನ್ನಕತ್ತಾರಲ್ಲ ಹೇಳಿ ಬಿಡು, ಇಲ್ಲ ನಮ್ಮ ಕುಡ್ಜಗಳಕ್ಕೆ ಬರ್ತಿದ್ ನೀವು. ನೀನು ಬೇಡ ನೀವು ಮರ. ನಾನು ನಿನ್ನ ಕರ್ಕೊಂಡೋಗಿ ಕುಡ್ಸಿದಿ. ನಾನು ನಿನ್ನೆಯಿಂದ ಶಟ್ಕೊಂಡು ನಾನು ಕೊಟ್ಟು ಮಾತಾಡವಳ್ಳ. ಗೊತ್ತೇನ ನೀನು ಕುಟು ಏನೋ ಜಗಳ ಮಾಡಿಲ್ಲ ಅಂತಲ್ಲ. ಏನು ಮಾಡಿದ್ರು ಮಾತಾಡ್ಸ್ಬಳ್ಳಿ. ಈಗ ಎಲ್ಲೂ ಕೇಳಕ್ ಗೊತ್ತಿಲ್ಲ, ಹುಡ್ಕೊಂಡು ಹೊಂಟೇನು ನೋಡಿ ಈಗ ನಾನು. ಕತ್ತಿ ತಪ್ಪಿಸ್ಕೊಂಡ್ರೆ ಹಾಳ್ವಾಡೆ ಅಂತ ಎಲ್ಲಿ ಹೋಗಿರ್ತಾರಲೆ? ಪಾರಕ್ಕನ ಮನೆ ಗೆಜಕ್ಕನ ಮನೆ ಮತ್ತೊಬ್ರ ಮನೆ ಹೋಗಿರ್ತಾರ ನೋಡು. ಮಗನ ಮರ್ಯಾದಿಂದ ಮಾತಾಡ. ಅಲ್ಲ ಹಂಗಲ್ಲ ಹೇಳಿದ್ ನಾನು. ಅಂದ್ರೆ ಗೆಳತಿಯರ ಮನ್ಯಾಗ ಇರ್ತಾರ ನೋಡು ಅಂತ. ಅಲ್ಲ ಶಂಕರಣ್ಣ ನೀ ಏನ್ಪ ಬಂದೇ ಇಲ್ಲಲ್ಲ ಕೆಲ್ಸಕ್ಕೆ? ಅಲ್ಲಿ ಉಸುಗಿಂದ ಲಾರಿ ತರ್ಸ ಅಂದಿದ್ದಿ. ನಾ 2 ಲಾರಿ ತರಿಸಿಟ್ಟಿನಿ. ನೀ ಏನು ಕೆಲ್ಸಕ್ಕೂ ಬಂದಿಲ್ಲ, ಇವತ್ತು ಆಳು ಬಂದಿಲ್ಲ. ಇಲ್ಲ ಮರಯ್ಯ ನಮ್ಗೆ ನಿಮ್ಮ ಕೆಲಸ ಬೇಡ. ನಾನು ಏನು ಕಟ್ಕೊಡಕ್ಕೆ ಹೋಗೋದಿಲ್ಲ ಇನ್ಮ್ಯಾಗ. ಕೆಲಸ ಬೇಡ ಹಂಗಂದ್ರಿ ಏನೋ ಮರಯ್ಯ? ಏನ್ರ ಕೊಡು ಪಗಾರ ಏನ್ರ ಕಡಿಮೆ ಆತನ? ಅಲ್ಲಪ್ಪ ನಾವು ನಿಮ್ಮ ಕೆಲ್ಸಕ್ಕೆ ಇಟ್ಬೇಕು ಅಟ್ಟೆ ಕೊಡಾಕತ್ತೀವಿ. ಹಂಗಲ್ಲ ಮಲೇಶಣ್ಣ, ಏನು ಬಾಯಿಗೆ ಬಂದಂಗ ಮಾತಾಡ್ತಾರಪ್ಪ ನಿಮ್ಮ ಹೆಂಗ್ಸ್ರು ಬಾಗ್ಲಕ್ಕೆ ಬಂದಲ್ಲಿ. ಏನು ನನ್ನ ಹೆಂಡತಿ ಮುಂದೆ ಮರ್ಯಾದೆ ಅನ್ನೋದು ಹೋತು. ಇವರು ಶಾಂತಕ್ಕರು ನಂದ ತಪ್ಪನ್ನಂಗ ಮಾತಾಡ್ತಾರ, ಇವ್ರ ಜೊತೆಗೆ ನಿಮ್ಮ ಹೆಂಗ್ಸ್ರು ಸಪೋರ್ಟ್ ಅದಾರ. ಅಯ್ಯ ಅದ ಗೊತ್ತಾಗ್ತೋ ವಿಚಾರ. ಅಲ್ಲ ಮತ್ತೆ ನೀನು ಗೌಡ್ರು ಕರ್ಕೊಂಡೋಗಿ ಕುಡ್ಸಿಪ್ಪ, ಅದಕ್ಕೆ ಅವ್ರು ಜಗಳ ತೆಗದಾರ, ಮತ್ತೆ ಅವ್ರವ್ರಿಗೆ ಹೇಳ್ತಾರ. ಮತ್ತೆ ಅಂದಿದ್ದಾಳ ಒಂದು ಮಾತು. ಆಗೋದಿಲ್ಲ ಬಿಡ, ನಾ ಬರೋದಿಲ್ಲ, ಯಾವ ಹುಡುಗರಿಗೂ ಬರಬೇಡ ಅಂತ ಹೇಳೀನಿ. ಅಲ್ಲೋ ಮತ್ತೆ ನೀ ಮಾಡ್ಬಿಟ್ಟು ಅರ್ಧ ಕೆಲಸ ಇನ್ಯಾರು ಮಾಡ್ಬೇಕು? ಅದು ಒಂದು ಕಾಂಟ್ರಾಕ್ಟ್ ನೀವು ವಹಿಸ್ಕೊಂಡೆ ಪೂರ ಮುಗಿಸ್ಬೇಕು ನೀ ಅದನ್ನ. ಆಗಲ್ಲ ಬಿಡು ಆಗಲ್ಲ. ಹಂಗಂದ್ರೆ ಹೆಂಗೋ ಮರ? ಏನು ಸಣ್ಣ ಹುಡ್ರ ಆಟ ಮಾಡಿ ಏನು ನೀನು? ನಾನು ಹಂಗಾರ ಆತು, ನಾನು ನಿಂತಿ ಕರ್ಕೊಂಡು ಬಂದು ಮಾತಾಡ್ತೇನೆ ಇದ್ರ ಬಗ್ಗೆ. ಆತತ್ತೋರಪ್ಪ, ಮತ್ತೆ ಅವ್ರನ್ನ ಎದಕ್ಕೆ ಕಳಿಸ್ತಿ ಜಗಳಕ್ಕೆ? ಸುಮ್ಮನೆ ಒಂದೋಗಿ ಇನ್ನೊಂದು ಆಕತಿ. ಮಾಡ್ತಂತು, ಬರ್ತೇನೆ, ನಾಳೆಯಿಂದ ಬರ್ತಿಂತು. ಹುಚ್ಚಡ್ಸಿಕೆ ಇದ್ದಂಗ ನಾನು ನೋಡು. ಇವಂಗಳೇ ಜವಾಬ್ದಾರಿ ಕೊಟ್ಟರೆ ಬಿಡ್ಲೇ ನೀವು. ಬೇರೆ ಯಾರಿಗಾರ ಕೊಟ್ಟಿದ್ರು ಬಂಗಾರದಂಗೆ ಕೆಲಸ ಮುಗಿಸ್ತಿದ್ರು. ಆಮೇಲೆ ಮಲೇಶಣ್ಣ ಒಂಚೂರು ಹುಷಾರಿರು ನೀನು. ಕಳ್ಳಕಂತ್ರಿ ಯಾವಾರ ಬಾಳೆ ಒಂದೊಂದಿಟ್ಟು. ಹೌದು. ಹಂಗಾರ ನೋಡ್ಬೇಕಪ್ಪ, ಲಕ್ಷ್ಯ ಇಟ್ಟಿರ್ಬೇಕು. ನಾನು ಏನ್ತಿ ಯಾ ಗುಡಿ ಬಾಗಲ್ಲ ಹೋಗಿ ಕುಂತಾಳು, ಏನು ಪಾರಕರ್ ಮನೆ ಕಡೆ ಅದಾಳ ಅಲ್ಲಿ ನೋಡಿ ನಿಮ್ಮ ಮನೆ ಕಡೆ ಬರ್ತಂತಡಿಪ್ಪ. ನಾನು ಏನು ಜಗಳ ಮಾಡಿ ಹೋಗ್ಬಿಟ್ಟಾಳೆ ನಂಗೆ ಕೂಟ. ಮತ್ತು ನೀವು ಹಿಂಗೆ ಎಗ್ಳಾರೆ ಕುಡ್ದು ಹೋದ್ರೆ ಸಿಟ್ಟು ಬರಂಗಿಲ್ಲನ್ರಿ? ಮಾನ್ಯಾರ ಕಿಡ್ನಿ ಆಪರೇಷನ್ ಆಗೈತಿ. ಹ್ಞೂ ಮಾರ, ಕಿಡ್ನಿ ಕೊಡು ಕೈಯಾಗಿ ಕರ್ಕೊಂತಾನೆ ಅಂತ ನಿಂತಾಳ. ಮತ್ತೆ ಏನು ಮಾಡ್ಬೇಕು? ತಪ್ಪು ನಂದ ಇತ್ತಲ್ಲ, ಬಾಯಿ ಮುಚ್ಕೊಂಡಿದ್ದೆ. ಎಲ್ಲಾಗಿದ್ದಿ ಹುಚ್ಚುಳೆ ಮಗನಿಂದ. ಇವನ ಕರ್ಕೊಂಡೋಗಿದ್ ನನ್ನ. ಏನು ಬಿಡ್ರಿ ಗೌಡ್ರ, ಅವ್ರು ಕರಿತಾರಂತ ನೀವು ಹೋಗ್ಬಾರ್ದಪ್ಪ. ಹಂಗಾಗೈತಿ. ಹತ್ತುಲೆ ಬರ್ತೇನೆ.